ನಮಸ್ಕಾರ. ಮುಖ್ಯಾಂಶಗಳು. ದೆಹಲಿಯಲ್ಲಿ ಕರ್ನಾಟಕ ಬಿಜೆಪಿ ಸಂಸದರು ಶಾಸಕರ ಸಭೆ, ಲೋಕಸಭಾ ಚುನಾವಣೆ ಪೂರ್ವ ತಯಾರಿ ಕುರಿತು ಚರ್ಚೆ. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರ, ಉದ್ಯೋಗ ನೇಮಕಾತಿ ಘಟಕ ತೆರೆಯಲು ನಿರ್ಧಾರ, ಜಿಟಿ ದೇವೇಗೌಡ. ಕೇಂದ್ರದಿಂದ ಕಳೆದ 4.5 ವರ್ಷದಲ್ಲಿ ಸ್ಥಿರ ಸರ್ಕಾರ, ಜನರ ಕಲ್ಯಾಣಕ್ಕಾಗಿ ವಿವಿಧ ಕಾರ್ಯಕ್ರಮಗಳು ಜಾರಿ, ಸಚಿವ ರಾಜ್ಯವರ್ಧನ್ ರಾಥೋಡ್. ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟ, ಮಿಶ್ರ ಏರ್ ರೈಫಲ್ಸ್ ವಿಭಾಗದಲ್ಲಿ ಅಭಿನವ್ ಶಾ ಮೆಹುಲ್ ಘೋಷ್ಗೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದ ಬಿಜೆಪಿ ಸಂಸದರು, ವಿಧಾನಸಭಾ ಸದಸ್ಯರು ಹಾಗೂ ವಿಧಾನ ಪರಿಷತ್ ಸದಸ್ಯರ ಸಭೆಯನ್ನು ದೆಹಲಿಯಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಕೇಂದ್ರ ಸಚಿವರಾದ ಡಿವಿ ಸದಾನಂದಗೌಡ, ರಮೇಶ್ ಜಿಗಜಿಣಗಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ ರಾವ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಮುಂಬರುವ ಲೋಕಸಭಾ ಚುನಾವಣಾ ತಯಾರಿ ಸೇರಿದಂತೆ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಲುಪಿಸುವ ಕಾರ್ಯತಂತ್ರದ ಕುರಿತು ಚರ್ಚಿಸಲಾಯಿತು. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರ ಹಾಗೂ ಉದ್ಯೋಗ ನೇಮಕಾತಿ ಘಟಕ ತೆರೆಯಲು ಸರ್ಕಾರ ನಿರ್ಧರಿಸಿದೆ. ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳ ಜೊತೆ ಸಮಾಲೋಚನಾ ಸಭೆ ನಡೆಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಿ ದೇವೇಗೌಡ ತಿಳಿಸಿದ್ದಾರೆ. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಶ್ರಯದಲ್ಲಿ ಆಯೋಜಿಸಿದ್ದ ಸುಜ್ಞಾನ ನಿಧಿ ಕಾರ್ಯಕ್ರಮದಲ್ಲಿ ಸಚಿವ ಜಿಟಿ ದೇವೇಗೌಡ ಭಾಗವಹಿಸಿ ಸ್ವಸಹಾಯ ಸಂಘಗಳ ಸದಸ್ಯರ ಮಕ್ಕಳಿಗೆ ಸುಜ್ಞಾನ ನಿಧಿ ವಿದ್ಯಾರ್ಥಿ ವೇತನ ವಿತರಿಸಿದರು. ಬಳಿಕ ಧರ್ಮಸ್ಥಳದಲ್ಲಿನ ಶಿಸ್ತು, ಪ್ರಾಮಾಣಿಕತೆ ಹಾಗೂ ದಕ್ಷತೆಯಿಂದ ಯೋಜನೆಗಳು ಅನುಷ್ಠಾನಗೊಂಡಿರುವುದು ಯಶಸ್ಸಿಗೆ ಕಾರಣ ಎಂದರು. ಆ ನಾಯಕತ್ವ ಈ ದುಶ್ಚಟಗಳ ಬಲಿಯಾಗ್ಬಿಟ್ರೆ ಶಿಕ್ಷಣ ಪಡೆದು ಪ್ರಯೋಜನ ಆಗಲ್ಲ. ಮೊನ್ನೆ ತಾನೇ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನು ಕರೆದು ಪ್ರತಿಯೊಂದು ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಸ್ಕಿಲ್ ಸೆಂಟರ್ನ ತೆರೀಬೇಕು, ಆಗ ಪ್ಲೇಸ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನು ಕೂಡ ನಾವು ಮಾಡಿದ್ದೇವೆ. ಎಲ್ಲರೂ ಕೂಡ ಒಂದು ಮನುಷ್ಯತ್ವದ ಗುಣ, ಒಂದು ಮಾನವೀಯತೆ, ಇನ್ನೊಂದು ಶಿಕ್ಷಣದಲ್ಲಿ ತಾವೆಲ್ಲರೂ ಕೂಡ ಇಷ್ಟು ಪ್ರಾರ್ಥನೆಯ ಹಿಂದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ವಿದ್ಯಾರ್ಥಿಗಳು ಪರೀಕ್ಷೆಯ ಭಯವಿಲ್ಲದೆ ಸಿಗುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಯಶಸ್ಸು ಸಿಕ್ಕಿತು. ನಾನು ಪ್ರಯತ್ನಿಸದೆ, ಶ್ರಮ ಪಡದೆ ನನಗೆ ಫಲ ಸಿಗಬೇಕು ಅಂತಂದ್ರೆ ಯಾವ ದೇವರು ಅನುಗ್ರಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸ್ವಾತಂತ್ರ್ಯ ದೊರಕಿದ ತಕ್ಷಣ ಈ ದೇಶದಲ್ಲಿ ಏನಾದರೂ ದೊಡ್ಡ ಪರಿವರ್ತನೆ ಆಗಿದ್ದಿದ್ರೆ ಅದು ಅವಕಾಶಗಳ ನಿರ್ಮಾಣ, ಕ್ರಿಯೇಷನ್ ಆಫ್ ಆಪರ್ಚುನಿಟೀಸ್. ತ್ರಿವಳಿ ತಲಾಕ್ ನಿಷೇಧ ಸುಗ್ರೀವಾಜ್ಞೆ ಮರು ಪ್ರಕಟಣೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮುಸ್ಲಿಂ ಮಹಿಳೆಯರ ವಿವಾಹ ಹಕ್ಕುಗಳ ರಕ್ಷಣಾ ಸುಗ್ರೀವಾಜ್ಞೆ 2019ಕ್ಕೆ ಅಂಕಿತ ಹಾಕಿದ್ದಾರೆ ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ತನ್ನ ಅಧಿಸೂಚನೆಯಲ್ಲಿ ತಿಳಿಸಿದೆ. ಮುಸ್ಲಿಂ ಮಹಿಳೆಯರ ವಿವಾಹ ಹಕ್ಕುಗಳನ್ನು ರಕ್ಷಿಸಲಿರುವ ಸುಗ್ರೀವಾಜ್ಞೆ ತ್ರಿವಳಿ ತಲಾಕ್ ಪದ್ಧತಿ ಅನುಸರಿಸುವವರನ್ನು ದಂಡನೆಗೆ ಒಳಪಡಿಸಲು ಅವಕಾಶ ನೀಡಿದೆ. ರಾಷ್ಟ್ರಪತಿಗಳು ಕಂಪನಿಗಳ ತಿದ್ದುಪಡಿ ಸುಗ್ರೀವಾಜ್ಞೆ 2019 ಹಾಗೂ ಭಾರತೀಯ ವೈದ್ಯಕೀಯ ಮಂಡಳಿ ತಿದ್ದುಪಡಿ ಸುಗ್ರೀವಾಜ್ಞೆ 2019ರ ಮರು ಪ್ರಕಟಣೆಗೆ ಅನುಮೋದನೆ ನೀಡಿದ್ದಾರೆ. 2 ದಿನಗಳ ಅಂಡಮಾನ್ ನಿಕೋಬಾರ್ ಪ್ರವಾಸ ಕೈಗೊಂಡಿರುವ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಪೋರ್ಟ್ ಬ್ಲೇರ್ಗೆ ಭೇಟಿ ನೀಡಿದ್ದಾರೆ. ಅಂಡಮಾನ್ ನಿಕೋಬಾರ್ ಕಮಾಂಡೋದ ಬಾಹ್ಯ ಘಟಕಗಳ ಸಿದ್ಧತೆ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಯನ್ನು ಪರಿಶೀಲಿಸಿರುವ ನಿರ್ಮಲಾ ಸೀತಾರಾಮನ್ ಇಂದು ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿನ ಕಮಾಂಡ್ ಆಫ್ ಕ್ಯಾಂಪ್ಬೆಲ್ ಕೊಲ್ಲಿಯ ಎಲ್ಲಾ ಪಡೆಗಳನ್ನೊಳಗೊಂಡ ಕಾರ್ಯಾಚರಣೆ ಕಸರತ್ತನ್ನು ವೀಕ್ಷಿಸಲಿದ್ದಾರೆ. ತುಕಡಿಗಳೊಂದಿಗೆ ಸಂವಾದ ನಡೆಸಲಿದ್ದು, ಭೂ, ವಾಯು ಹಾಗೂ ನೌಕಾ ಸೇನೆಯ ವಿವಾಹಿತ ಯೋಧರಿಗೆ ವಸತಿ ಸೌಕರ್ಯ ಕಲ್ಪಿಸುವ ಮ್ಯಾರಿಡ್ ಅಕಾಮಡೇಷನ್ ಪ್ರಾಜೆಕ್ಟ್ ಎಂಎಪಿಯ 2ನೇ ಹಂತದ ಯೋಜನೆಗೆ ಚಾಲನೆ ನೀಡಲಿದ್ದಾರೆ.
ಕೇಂದ್ರದ ಎನ್ಡಿಎ ಸರ್ಕಾರ ಕಳೆದ 4.5 ವರ್ಷಗಳಲ್ಲಿ ದೇಶಕ್ಕೆ ಸ್ಥಿರವಾದ ಸರ್ಕಾರ ನೀಡಿದ್ದು ಹಲವು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ರಾಜ್ಯವರ್ಧನ್ ರಾಥೋಡ್ ದೆಹಲಿಯಲ್ಲಿ ನಿನ್ನೆ ಹೇಳಿದ್ದಾರೆ. ಪ್ರತಿಪಕ್ಷಗಳ ನಡುವೆ ಯಾವುದೇ ಒಗ್ಗಟ್ಟು ಕಾಣುತ್ತಿಲ್ಲ. ಪ್ರಧಾನಿ ಹುದ್ದೆಗೆ ಹಲವು ಆಕಾಂಕ್ಷಿಗಳಿದ್ದಾರೆ. ಇಂತಹ ಪಕ್ಷಗಳಿಂದ ದೇಶದ ಜನತೆ ಏನನ್ನೂ ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದರು. जनता की सेवा करें, ये पिछले 4.5 साल में हुआ है. इसे कहते हैं मजबूत सरकार. और दूसरी तरफ देखिए कितने ऐसे लोग हैं जो प्रधानमंत्री बनने को तैयार हैं और कितने जो एक दूसरे को नीचे खींचने को तैयार हैं. अगर ऐसी सरकार आ जाएगी तो एक दूसरे के काम ही करेंगे और एक दूसरे के पे गिरवी हो जाएंगे, तो ये मजबूर सरकार हो जाएगी. 2019 ಲೋಕಸಭಾ ಚುನಾವಣೆಗೆ ಬಿಜೆಪಿ ತನ್ನ ಸಿದ್ಧತೆಗಳನ್ನು ತೀವ್ರಗೊಳಿಸಿದೆ. ದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ಹಿರಿಯ ನಾಯಕ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ 20 ಸದಸ್ಯರ ಪ್ರಣಾಳಿಕೆ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಸಚಿವ ಅರುಣ್ ಜೇಟ್ಲಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಾಮ್ ಮಾಧವ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. 2019 ಲೋಕಸಭಾ ಚುನಾವಣೆಗೆ ಸಂಕಲ್ಪ ಪತ್ರ ರೂಪಿಸಲು ಈ ಸಭೆ ಕರೆಯಲಾಗಿತ್ತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜನಾಥ್ ಸಿಂಗ್, ಸಮಾಜದ ವಿವಿಧ ಭಾಗಿದಾರರ ಸಲಹೆ ಸೂಚನೆ ಪಡೆಯಲು 15 ಉಪಸಮಿತಿಗಳನ್ನು ರಚಿಸಲಾಗುವುದು. ಈ ಸಮಿತಿಗಳು ನೀಡುವ ಸಲಹೆ ಆಧರಿಸಿ ಪಕ್ಷದ ಸಂಕಲ್ಪ ಪತ್ರ ರೂಪಿಸಲಾಗುವುದು ಎಂದು ಹೇಳಿದರು. ಉಜ್ಬೇಕಿಸ್ತಾನದ ಸಮರ್ಖಂಡ್ನಲ್ಲಿ ಭಾರತ ಮಧ್ಯ ಏಷ್ಯಾ ಮೊದಲ ಸಂವಾದದ 2ನೇ ಅಧಿವೇಶನದಲ್ಲಿ ಪಾಲ್ಗೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್, ಆಫ್ಘಾನಿಸ್ತಾನದೊಂದಿಗೆ ಭಾರತ ಹಾಗೂ ಮಧ್ಯ ಏಷ್ಯಾ ರಾಷ್ಟ್ರಗಳು ಶತಮಾನಗಳಿಂದಲೂ ಸುಸ್ಥಿರ ಹಾಗೂ ಶ್ರೀಮಂತ ಸಂಬಂಧವನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ಆಫ್ಘಾನಿಸ್ತಾನದ ಶಾಂತಿ, ಸ್ಥಿರತೆ, ಭದ್ರತೆಗೆ ಸಂಬಂಧಿಸಿದಂತೆ ನಾವು ಸಮಾನ ಆಸಕ್ತಿ ಹೊಂದಿದ್ದೇವೆ ಎಂದು ತಿಳಿಸಿದರು. ಅಲ್ಲದೆ ಆಫ್ಘಾನಿಸ್ತಾನದ ಪುನರ್ ನಿರ್ಮಾಣ, ಅಭಿವೃದ್ಧಿ, ಸಾಮರ್ಥ್ಯ ವೃದ್ಧಿಗೆ $3 ಬಿಲಿಯನ್ ನೆರವು ಘೋಷಿಸಿದ್ದಾರೆ. ಇದಕ್ಕೂ ಮುನ್ನ ಸಚಿವೆ ಸುಷ್ಮಾ ಸ್ವರಾಜ್ ಉಜ್ಬೇಕ್ ವಿದೇಶಾಂಗ ಸಚಿವ ಅಬ್ದುಲ್ ಅಜೀಜ್ ಕಮೀಲೋವ್ ಅವರೊಂದಿಗೆ ಸಂವಾದ ಸಭೆಯ ಮೊದಲ ಅಧಿವೇಶನದಲ್ಲಿ ಸಹ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಧ್ಯ ಏಷ್ಯಾ ದೇಶಗಳೊಂದಿಗೆ ಬಾಂಧವ್ಯ ವೃದ್ಧಿ ಹಾಗೂ ಅಭಿವೃದ್ಧಿಯ ಸಹಭಾಗಿತ್ವಕ್ಕೆ ಭಾರತ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ಹೇಳಿದರು. Where we can bring our countries closer by taking up concrete projects inter area under our lines of credit and buyers credit and by sharing our expertise. ಭಾರತ ಮಧ್ಯ ಏಷ್ಯಾ ದೇಶಗಳ ಅಭಿವೃದ್ಧಿ ಗುಂಪನ್ನು ಆರಂಭಿಸಬೇಕೆಂಬ ಆಶಯ ವ್ಯಕ್ತಪಡಿಸಿದ ಅವರು, ಈ ಪ್ರದೇಶದ ಅಭಿವೃದ್ಧಿಗೆ ಇದು ಉತ್ತಮ ಪರಿಹಾರವಾಗಲಿದೆ ಎಂದು ನುಡಿದರು. Between India and Central Asian countries, the group may be tasked to come up with concrete proposals. ಇದಕ್ಕೂ ಮುನ್ನ ಸುಷ್ಮಾ ಸ್ವರಾಜ್ ಉಜ್ಬೇಕಿಸ್ತಾನದ ವಿದೇಶಾಂಗ ಸಚಿವ ಅಬ್ದುಲ್ ಅಜೀಜ್ ಕಮೀಲೋವ್ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ, ವಾಣಿಜ್ಯ, ಮಾಹಿತಿ ತಂತ್ರಜ್ಞಾನ, ಶಿಕ್ಷಣ, ಬಾಹ್ಯಾಕಾಶ ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಸಂಬಂಧ ಬಲವರ್ಧನೆ ಕುರಿತು ಚರ್ಚಿಸಿದರು. ದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಹುನಾರ್ ಹಾತ್ ಕರಕುಶಲ ಮೇಳವನ್ನು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಹಾಗೂ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ನಿನ್ನೆ ಉದ್ಘಾಟಿಸಿದರು. ಅಲ್ಪಸಂಖ್ಯಾತ ಸಮುದಾಯದ ಸಾಂಪ್ರದಾಯಿಕ ಕರಕುಶಲ ಕಲೆಯನ್ನು ಸಂರಕ್ಷಿಸಿ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಮೇಳ ಆಯೋಜಿಸಿದೆ. ಸಚಿವ ಅರುಣ್ ಜೇಟ್ಲಿ, ದೇಶದಲ್ಲಿ ಕರಕುಶಲ ಪ್ರತಿಭೆಗಳಿಗೆ ಅಭಾವವಿಲ್ಲ. ಅಲ್ಪಸಂಖ್ಯಾತ ಸಮುದಾಯದ ಕುಶಲಕರ್ಮಿಗಳು ತಮ್ಮ ವಿಶ್ವಮಟ್ಟದ ಉತ್ಪಾದನೆಗಳಿಗೆ ಹೆಸರುವಾಸಿಯಾಗಿದ್ದು, ಇವುಗಳಿಗೆ ಜಗತ್ತಿನೆಲ್ಲೆಡೆ ಬಹು ಬೇಡಿಕೆ ಇದೆ. ಈ ಉತ್ಪನ್ನಗಳಿಗೆ ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಕಲ್ಪಿಸಿದರೆ ಕುಶಲಕರ್ಮಿಗಳಿಗೆ ಅನುಕೂಲವಾಗಲಿದೆ ಎಂದರು. आज उसकी बहुत बड़ी वैल्यू और कीमत और उसका आकर्षण पूरी दुनिया के अंदर है और इस मार्केटिंग और ब्रांडिंग के असर से मुझे लगता है कि इसमें जो लाखों लोग लगे हुए हैं देश भर में, उनको बहुत बड़ा लाभ अपने आप में मिलेगा. आज हुनर हाट
ಎನ್ಡಿಎ ಸರ್ಕಾರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಸಮಾಜದ ಎಲ್ಲ ವರ್ಗಗಳಿಗೂ ಪ್ರೋತ್ಸಾಹ ನೀಡುತ್ತಿದೆ ಎಂದರು. दस्तकारों शिल्पकारों को हुनर हाट के माध्यम से रोजगार और रोजगार के मौके मुहैया कराए हैं। अभी मुंबई में हुनर हाट संपन्न हुआ एक ही हफ्ते पहले। आज जो है वो दिल्ली में कल से शुरू हुआ है, जिसका कि उद्घाटन अभी वित्त मंत्री श्री अरुण जेटली जी ने किया है। प्रधानमंत्री नरेंद्र मोदी जी का मेक इन इंडिया, स्टैंड अप इंडिया जो एक अभियान है, उस अभियान का एक मजबूत हिस्सा है। ನೆಹರು ಯುವ ಕೇಂದ್ರ, ಕೇಂದ್ರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಹೆಗಡೆ ಕಲ್ಚರಲ್ ಮತ್ತು ಸೋಷಿಯಲ್ ಅಕಾಡೆಮಿ ವತಿಯಿಂದ ಸ್ವಾಮಿ ವಿವೇಕಾನಂದ ಅವರ 156ನೇ ಜನ್ಮದಿನಾಚರಣೆ ಅಂಗವಾಗಿ ಯುವ ಸಪ್ತಾಹ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ವಿವೇಕಾನಂದ ಪ್ರತಿಭಾ ಪ್ರಶಸ್ತಿ ವಿಜೇತ ಮಕ್ಕಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಹಲವು ಸಾಧಕರಿಗೆ ಸ್ವಾಮಿ ವಿವೇಕಾನಂದ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ವಿವೇಕಾನಂದ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ರಾಜ್ಯದೆಲ್ಲೆಡೆ ಸಂಕ್ರಾಂತಿ ಹಬ್ಬವನ್ನು ಸುಗ್ಗಿ ಹಬ್ಬವಾಗಿ ಆಚರಿಸುವುದು ರೂಢಿಯಲ್ಲಿದೆ. ಆದರೆ ಗಡಿ ಚಾಮರಾಜನಗರ ಕೆಸ್ತೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಮುನ್ನವೇ ಇಲ್ಲಿನ ದೊಡ್ಡಮ್ಮ ತಾಯಿ ಬಂಡಿ ಜಾತ್ರೆಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಸಂಕ್ರಾಂತಿ ಹಬ್ಬಕ್ಕೆ ಮುನ್ನ ಬರುವ ಭಾನುವಾರದಂದೇ ಈ ಜಾತ್ರೆ ಜರುಗುವುದು ವಿಶೇಷ. ಈ ಜಾತ್ರೆಯಲ್ಲಿ ಸುತ್ತಮುತ್ತಲ 16 ಗ್ರಾಮಗಳ ಜನರು ತಾವು ಹೊಲಗದ್ದೆಗಳಲ್ಲಿ ಬೆಳೆದ ದವಸ ಧಾನ್ಯ ಹಾಗೂ ಹಣ್ಣು ಹಂಪಲುಗಳನ್ನು ತೇರಿಗೆ ಕಟ್ಟಿ ಎಳೆಯುವ ಮೂಲಕ ವಿನೂತನ ರೀತಿಯಲ್ಲಿ ಆಚರಿಸಿಕೊಂಡು ಬರುತ್ತಿದ್ದಾರೆ. ಈ ಬಾರಿಯೂ ಬಂಡಿ ಜಾತ್ರೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ನಾನು ಈ ಜಾತ್ರೆಗೆ ಡಿಡಿ ನ್ಯೂಸ್ನೊಂದಿಗೆ ಗೂಳಿಪುರದ ಜೀವೀಶ್ 16 ಗ್ರಾಮಗಳ ಜನರು ಏಕಕಾಲಕ್ಕೆ ಒಗ್ಗೂಡಿ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿರುವುದು ಸಂತಸದ ಸಂಗತಿ ಎಂದರು. ಇದು ಪ್ರತಿ 16 ಹಳ್ಳಿಲಿ ನಡೀತಾ ಇರ್ತದೆ. ಇದು ಈ ಬಂಡಿಗೆ ಇದು ಸಂಕ್ರಾಂತಿ ಹಬ್ಬದ ಮುಂಚೆ ಒಂದು 2 ದಿನ ಮುಂಚಿತವಾಗಿ ನಡೀತಾ ಇರೋದು. ಭಾನುವಾರ ಪ್ರತಿ ವರ್ಷ ಭಾನುವಾರ ಇದು ಹಬ್ಬ ನಡೀತಾ ಇರೋದು. ಇದು ನಿಜಕ್ಕೂ ನಮ್ಮ ಚಾಮರಾಜನಗರದ ಸುರೇಶ್ ಈ ಜಾತ್ರೆಯ ವೈಶಿಷ್ಟ್ಯ ಕಂಡು ಬೆರಗಾಗಿದ್ದೇವೆ. ಈ ಜಾತ್ರೆ ಮೂಲಕ ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕೆಲಸದಲ್ಲಿ ಗ್ರಾಮಸ್ಥರು ತೊಡಗಿದ್ದಾರೆ ಎಂದರು. ಊರವರು ತಮ್ಮ ತಮ್ಮ ದೇವರಿಗೆ ಏನು ದೊಡ್ಡತಾಯಮ್ಮ ಇದ್ದಾರೆ ಆ ತಾಯಿಗೆ ಮಳೆ ಬೆಳೆ ಸಮೃದ್ಧಿಯಾಗಲಿ ಅಂತ ಹೇಳಿ ಅವರು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸಂಕ್ರಾಂತಿಗೆ ಯಗ್ಗವಾಡಿ ಗ್ರಾಮದ ನಂದೀಶ್ ರೈತರು ತಾವು ಬೆಳೆದ ದವಸ ಧಾನ್ಯಗಳನ್ನು ರಥಕ್ಕೆ ಕಟ್ಟಿ ಸಿಂಗರಿಸುವುದು ಖುಷಿ ಕೊಡುವ ವಿಚಾರವಾಗಿದೆ ಎಂದು ಅಭಿಪ್ರಾಯಪಟ್ಟರು. ನಿಂಬೆಹಣ್ಣು ಎಲ್ಲಾನು ಬೆಳೆದು ನಾವು ರಥಕ್ಕೆ ಬಂಡಿಗೆ ಪೂಜೆ ಕೊಟ್ಟು ಕಟ್ತೀವಿ. ಇದು ನಮಗೆ ಸಂಕ್ರಾಂತಿ ಮುನ್ನ ದಿನನೇ ನಾವು ಕಣದಲ್ಲಿರೋಂಥ ಒಕ್ಕಣೆ ಕಣದಲ್ಲಿರೋಂಥ ಎಲ್ಲದನ್ನೂ ಪೂಜೆ ಮಾಡಿ ಕಟ್ತೇವೆ. ಇದು ನಮ್ಮ ಸಂಪ್ರದಾಯ. ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ವಿವಿಧ ಬಗೆಯ ಸಕ್ಕರೆ ಅಚ್ಚುಗಳ ಪ್ರದರ್ಶನವನ್ನು ಅರಿವು ಸಂಸ್ಥೆ ಮೈಸೂರಿನಲ್ಲಿ ನಿನ್ನೆ ಏರ್ಪಡಿಸಿತ್ತು. ಪ್ರದರ್ಶನಕ್ಕೆ ಚಲನಚಿತ್ರ ನಿರ್ದೇಶಕಿ ರೂಪಾ ಅಯ್ಯರ್ ಚಾಲನೆ ನೀಡಿದರು. ಬಳಿಕ ಅವರು ವಿಧ ವಿಧವಾದ ಅಚ್ಚುಗಳು ಒಂದಕ್ಕಿಂತ ಒಂದು ವಿಶೇಷವಾಗಿದ್ದು ಮನೆಯಲ್ಲೇ ತಯಾರಿಸಿರುವುದು ಸಂತಸ ತಂದಿದೆ ಎಂದರು. ಸಕ್ಕರೆ ಅಚ್ಚು ಕಾಂಪಿಟೇಷನ್ ಇನ್ನೇನು ಸಂಕ್ರಾಂತಿ ಒಂದೇ ದಿನದಲ್ಲಿ 2 ದಿನದಲ್ಲಿ ನಾವು ನೋಡ್ತಾ ಇದೀವಿ. ನಾಡಿದ್ದು ಸಂಕ್ರಾಂತಿ ಬರುತ್ತೆ. ಸೊ ಎಲ್ಲರ ಜೀವನದಲ್ಲೂ ಸೂರ್ಯ ಬದಲಾವಣೆನ ತಗೊಂಡಾಗ ಎಲ್ಲರ ಜೀವನಕ್ಕೂ ಒಂದು ಒಳ್ಳೇದಾಗ್ಲಿ. ಆಮೇಲೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ನ್ಯೂ ಇಯರ್ ಆದ್ರೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅದೇ ಇಲ್ಲಿ ಎಲ್ಲರೂ ಮನೆಯಲ್ಲಿ ತಮ್ಮ ಕೈಯಾರ ತಾವೇ ಮಾಡ್ಕೊಂಬಂದಿರೋದು ನೋಡಿದ್ರೆ ಇನ್ನೂ ನಮ್ಮ ಸಂಪ್ರದಾಯನ ಅಷ್ಟು ಉಳಿಸ್ಕೊಂಡಿದಾರಲ್ಲ ಅನ್ನೋದು ಖುಷಿ ಆಗುತ್ತೆ. ಭಾರತ ಸಂಸ್ಕೃತಿಯನ್ನು ಬಿಂಬಿಸುವ ಹಲವು ಬಗೆಯ ಸಕ್ಕರೆ ಅಚ್ಚುಗಳ ಪ್ರದರ್ಶನ ಎಲ್ಲರ ಮನಗೆಲ್ಲುವಂತಿದ್ದವು. ನಮ್ಮೆಲ್ಲ ತಾಯಂದಿರು ಪ್ರದರ್ಶನಕ್ಕೆ ಆಗಮಿಸಿದ್ದ ಎಚ್.ವಿ. ರಾಜೀವ್ ಎಳ್ಳು ಬೆಲ್ಲ ನೀಡುವ ಸಂಪ್ರದಾಯ ಈ ಹಿಂದೆ 1 ತಿಂಗಳು ಮುನ್ನವೇ ಆರಂಭವಾಗುತ್ತಿತ್ತು ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡರು. ಕೊಬ್ಬರಿ ಹೆಚ್ಚಿಗೆ ಶುರು ಮಾಡಿದಾಗಿಂದ ನಾವು ಕದ್ದು ತಿನ್ನುವಂಥ ನೆನಪುಗಳನ್ನು ಕೂಡ ನಮ್ಮ ಜೊತೆ ಹೆಸರಾಗಿಡುವಂಥ ಪ್ರಯತ್ನಕ್ಕಾಗಿ ರುಚಿಯಾದ, ಶುಚಿಯಾದ, ಆಕರ್ಷಣೀಯವಾದಂಥ ಸಕ್ಕರೆ ಹೆಚ್ಚುಗಳನ್ನ ಅದರ
ಪ್ರಕೃತಿಯ ಜೊತೆ ಇರತಕ್ಕಂಥ ಎಲ್ಲ ಪ್ರಾಣಿಗಳು ಮತ್ತೊಂದು ಮಗದೊಂದು ಎಲ್ಲ ರೀತಿಯ ಆಕಾರಗಳಲ್ಲಿ ಸಕ್ಕರೆ ಅಚ್ಚುಗಳನ್ನ ತಯಾರು ಮಾಡಿರ್ತಕ್ಕಂಥದ್ದನ್ನ ನೋಡಿ ಅದು ಸಿಹಿಯನ್ನು ಸವಿದು ಆನಂದ ಪಟ್ಟಿರ್ತಕ್ಕಂಥ ಸನ್ನಿವೇಶದಲ್ಲಿ ಸರ್ವರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪುಣೆಯಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟದಲ್ಲಿ ನಿನ್ನೆ ಮಿಶ್ರ ಏರ್ ರೈಫಲ್ಸ್ ವಿಭಾಗದಲ್ಲಿ 10 ವರ್ಷದ ಅಭಿನವ್ ಶಾ ಸಹವರ್ತಿ ಮೆಹುಲ್ ಘೋಷ್ ಅವರೊಂದಿಗೆ ಚಿನ್ನದ ಪದಕ ಗೆದ್ದಿದ್ದಾರೆ. 17 ವರ್ಷದೊಳಗಿನ ವಿಭಾಗದಲ್ಲಿ ಈ ಜೋಡಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದು, ಭಾರತೀಯ ಕ್ರೀಡಾ ಪ್ರಾಧಿಕಾರ ಈ ಬಾಲ ಕ್ರೀಡಾಪಟುಗಳನ್ನು ಅಭಿನಂದಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ಕರ್ನಾಟಕ ಬಿಜೆಪಿ ಸಂಸದರು ಶಾಸಕರ ಸಭೆ, ಲೋಕಸಭಾ ಚುನಾವಣೆ ಪೂರ್ವ ತಯಾರಿ ಕುರಿತು ಚರ್ಚೆ. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರ, ಉದ್ಯೋಗ ನೇಮಕಾತಿ ಘಟಕ ತೆರೆಯಲು ನಿರ್ಧಾರ, ಜಿಟಿ ದೇವೇಗೌಡ. ಕೇಂದ್ರದಿಂದ ಕಳೆದ 4.5 ವರ್ಷದಲ್ಲಿ ಸ್ಥಿರ ಸರ್ಕಾರ, ಜನರ ಕಲ್ಯಾಣಕ್ಕಾಗಿ ವಿವಿಧ ಕಾರ್ಯಕ್ರಮಗಳು ಜಾರಿ, ಸಚಿವ ರಾಜ್ಯವರ್ಧನ್ ರಾಥೋಡ್. ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟ ಮಿಶ್ರ ಏರ್ ರೈಫಲ್ಸ್ ವಿಭಾಗದಲ್ಲಿ ಅಭಿನವ್ ಶಾ ಮೆಹುಲ್ ಘೋಷ್ಗೆ ಸ್ವರ್ಣ ಪದಕ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.